ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್ ನೇತೃತ್ವದಲ್ಲಿ ಪರಿಸರ ದಿನಾಚರಣೆ. ಪರಿಸರ ದಿನಾಚರಣೆ. ಆರ್ಕುಂದ ಅರಣ್ಯ ಪ್ರದೇಶದಲ್ಲಿ ಬೃಹತ್ ಗಿಡ ನೆಡುವ ಅಭಿಯಾನ. ಆರ್ಆರ್ಎಸ್ ಇಂಪ್ಯಾಕ್ಟ್. ಹಸಿರು ಕ್ರಾಂತಿಗೆ ಕೈಜೋಡಿಸಿದ ಶಾಲಾ ಮಕ್ಕಳು. ಆರ್ಕುಂದ ಕಾಡಿನಲ್ಲಿ ಸಸಿ ನೆಟ್ಟ ವಿದ್ಯಾರ್ಥಿಗಳು. ಆರ್ಕುಂದ ಅರಣ್ಯ ಪ್ರದೇಶದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ವಿದ್ಯಾರ್ಥಿಗಳು ಹಾಗೂ ಗಣ್ಯರಿಂದ ಗಿಡ ನೆಡುವ ಕಾರ್ಯಕ್ರಮ. ಇಂದು ವಿಶ್ವ ಪರಿಸರ ದಿನಾಚರಣೆ. ಈ ವಿಶೇಷ ದಿನದಂದು ನಾಡಿನೆಲ್ಲೆಡೆ ಪರಿಸರ ಜಾಗೃತಿ ಮೂಡಿಸುವ ಕೆಲಸ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಆರ್ಕುಂದ ಅರಣ್ಯ ಪ್ರದೇಶದಲ್ಲಿ ಇಂದು ಅರ್ಥಪೂರ್ಣ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ವಿ. ಮಂಜುನಾಥ್ರವರ ನೇತೃತ್ವದಲ್ಲಿ ನಡೆದ ಈ ಹಸಿರು ಅಭಿಯಾನದಲ್ಲಿ ನೂರಾರು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಪರಿಸರ ಪ್ರೇಮ ಮೆರೆದಿದ್ದಾರೆ. ಪರಿಸರ ಉಳಿಸಿ ಬೆಳೆಸಿ ಎಂಬ ಘೋಷಣೆಯೊಂದಿಗೆ ಇಂದು ಆರ್ಕುಂದ ಅರಣ್ಯ ಪ್ರದೇಶದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಯಿತು. ಹಸಿರು ಹೊದಿಕೆಯನ್ನು ವಿಸ್ತರಿಸುವ ಮತ್ತು ಮುಂದಿನ ಪೀಳಿಗೆಗೆ ಪ್ರಕೃತಿಯ ಮಹತ್ವವನ್ನು ಸಾರುವ ಉದ್ದೇಶದಿಂದ ಈ ಬೃಹತ್ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ವಿ. ಮಂಜುನಾಥ್ ವಹಿಸಿದ್ದರು. ಸ್ವತಃ ತಾವೇ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಚ್.ವಿ. ಮಂಜುನಾಥ ಸ್ವಾಮಿಯವರು ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಗಿಡವನ್ನಾದರೂ ನೆಟ್ಟು ಪೋಷಿಸಬೇಕು ಎಂದು ಕರೆ ನೀಡಿದರು. Responsible human beings, it is our duty to protect our mother earth. We don't know how many earths are there in the universe, whether life is there in the other earths or not, we don't know. But ನಮಗೆ ಗೊತ್ತಿರೋದು ಇಷ್ಟೇ, ನಾವಿಲ್ಲಿದ್ದೇವೆ. Every second we should live in accordance with the nature's law. ನಾವೇನು ಮಾಡಬೇಕು, ಮೊದಲು ನೀವು ಮನೆಯಲ್ಲಿ ವಾಟ್ ಚೇಂಜ್ ಯು ಶುಡ್ ಬ್ರಿಂಗ್ ಇನ್ ಯುವರ್ ಹೌಸ್. ಬ್ಯಾನ್ ಪ್ಲಾಸ್ಟಿಕ್. ನಿಮ್ಮ ಮನೆಯಲ್ಲಿ ಹೇಳಬೇಕು, ಪ್ಲಾಸ್ಟಿಕ್ ತರಬೇಡಿ, ಪ್ಲಾಸ್ಟಿಕ್ ಲೋಟ ಕೊಡಬೇಡಿ, ಪ್ಲಾಸ್ಟಿಕ್ ತಟ್ಟೆ ಕೊಡಬೇಡಿ. ಯು ಕ್ಯಾನ್ ಕನ್ವಿನ್ಸ್ ಯುವರ್ ಪೇರೆಂಟ್ಸ್, ಐ ಆಮ್ ಶ್ಯೂರ್. ಪ್ಲಾಸ್ಟಿಕ್ ನೀವು ನೋಡಿ, ಇಲ್ಲೊಂದು ಪ್ಲಾಸ್ಟಿಕ್ ತಟ್ಟೆ ಹಾಕೋಗಿ ಇನ್ನು 50 ವರ್ಷ ಬಿಟ್ಟು ಬಂದರೂ ಅದು ಇಟ್ ವಿಲ್ ನಾಟ್ ಬಿ ಸಾಯಿಲ್ಡ್. ಅದು ಹಾಗೆ ಇರುತ್ತೆ ಪ್ಲಾಸ್ಟಿಕ್. ಸೊ ರೀಸೆಂಟ್ಲಿ ಐ ವಾಸ್ ರೀಡಿಂಗ್ ಅನ್ ಆರ್ಟಿಕಲ್, ಪೀಪಲ್ ಆರ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಅಂಡ್ ಸ್ಪಾಯ್ಲಿಂಗ್ ಇಟ್. ದೇ ಆರ್ ಥ್ರೋಯಿಂಗ್ ಆಲ್ ಪೆಡಿ ಪ್ಲಾಸ್ಟಿಕ್ಸ್ into ಹಾಕಿ. ನೌ ದಿ ಗೌರ್ನಮೆಂಟ್ ಈಸ್ ಸ್ಪೆಂಡಿಂಗ್ crores and crores to clean Mount Everest. Forget about spoiling the land in Alipur, Gauribidanur or Hosur or here. We are so cruel that we are spoiling even Mount Everest. So we should become more humane. ನಾವು ಇನ್ನೂ ಹೆಚ್ಚು ಮನುಷ್ಯರಾಗಿ what little contribution we can give to this our mother earth ಅಂದರೆ plant more trees. Many of you might be from the agricultural family. Your fathers might have some land, 1 acre, 5 acre, 10 acre, half an acre. ಮನೆ ಮುಂದೆ ಜಾಗ ಇರ್ಬೋದು. Try to put a plant there. Try to remove plastics from your house. ಗೊತ್ತಾಯ್ತಾ? Hope you are. ಇನ್ನು ಈ ಹಸಿರು ಕ್ರಾಂತಿಯ ಕಾರ್ಯಕ್ರಮಕ್ಕೆ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ನೂರಾರು ವಿದ್ಯಾರ್ಥಿಗಳು ಸಾಥ್ ನೀಡಿದರು. ಪುಟಾಣಿ ಕೈಗಳಲ್ಲಿ ಗಿಡಗಳನ್ನು ಹಿಡಿದು ಅತ್ಯಂತ ಉತ್ಸಾಹದಿಂದ ಮಣ್ಣು ಅಗೆದು ಗಿಡಗಳನ್ನು ನೆಟ್ಟು ನೀರುಣಿಸಿದ ದೃಶ್ಯ ನೆರೆದಿದ್ದವರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಎಚ್.ವಿ. ಮಂಜುನಾಥ ಸ್ವಾಮಿ ಅವರ ಜೊತೆಯಲ್ಲಿ ಪರಿಸರ ಪ್ರೇಮಿಗಳಾದ ಜಗನ್ನಾಥ್ ಕೆಂಕೆರೆ, ಲಕ್ಷ್ಮೀನಾರಾಯಣ, ಕೊಂಡಾಪುರ ಶ್ರೀನಿವಾಸಗೌಡ ಹಾಗೂ ಹರೀಶ್ ಕುಮಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಗಿಡ ನೆಡುವುದು ಮಾತ್ರವಲ್ಲದೆ ಅವುಗಳನ್ನು ಮರಗಳಾಗಿ ಬೆಳೆಸುವವರೆಗೂ ಜವಾಬ್ದಾರಿ ತೆಗೆದುಕೊಳ್ಳುವುದಾಗಿ ವಿದ್ಯಾರ್ಥಿಗಳು ಈ ವೇಳೆ ಸಂಕಲ್ಪ ಮಾಡಿದರು. ಪ್ರಕೃತಿಯನ್ನು ಉಳಿಸಿದರೆ ಮಾತ್ರ ಮನುಕುಲದ ಉಳಿವು ಸಾಧ್ಯ ಎಂಬುದನ್ನು ಇಂದಿನ ಕಾರ್ಯಕ್ರಮ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆರ್ಕುಂದ ಅರಣ್ಯ ಪ್ರದೇಶದಲ್ಲಿ ನೆಟ್ಟ ಈ ಸಸಿಗಳು ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆದು ಈ ಭಾಗಕ್ಕೆ ತಂಪನ್ನೆರೆಯಲಿ ಆಶಿಸೋಣ. ಕ್ಯಾಮರಾಮನ್ ಜೊತೆ ಆರ್ಆರ್ಎಸ್ ನ್ಯೂಸ್, ಸ್ಥಳ.